ಕರ್ಕಾಟಕ ರಾಶಿಯವರಿಗೆ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ, ಯಾವ ಕೆಲಸವನ್ನ ಮಾಡ್ತಕ್ಕಂಥದ್ದು ಅದೃಷ್ಟವನ್ನು ತಂದುಕೊಡುತ್ತೆ, ಯಾವ ವಿಚಾರವಾಗಿ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡಿ ತಿಳ್ಕೊಳ್ಬೋದಾಗುತ್ತೆ. ಹಾಗೆ ಇನ್ನ ಒಂದು ಸಬ್ಸ್ಕ್ರೈಬ್ ಮಾಡದೇ ಇರುವಂಥವ್ರು ನೀವು ಒಂದು ಕರ್ಕಾಟಕ ರಾಶಿ ಬಗ್ಗೆ ವಿಶೇಷವಾದಂತಹ ಸಂಚಿಕೆಗಳು ಮುಂದಿನ ದಿನದಲ್ಲಿ ಬರ್ತಾ ಇದೆ, ಅದನ್ನು ಮಿಸ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಇದು ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಏಪ್ರಿಲ್ ತಿಂಗಳ ಗ್ರಹಗಳ ಸಂಚಾರ ಹೇಗಿರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಇದರಿಂದಾಗಿ ನಮ್ಮ ರಾಶಿಗೆ ಯಾವ ರೀತಿ ಒಂದು ಬದಲಾವಣೆಗಳಾಗುತ್ತೆ ಅಂತಕ್ಕಂಥದ್ದನ್ನ ಕೂಡ ನೋಡೋಣ. ಮೊದಲನೇದಾಗಿ ಏಪ್ರಿಲ್ 2ನೇ ತಾರೀಕು ಕುಜಗ್ರಹದ ಸಂಚಾರ ಇರತಕ್ಕಂಥದ್ದು ಮೀನರಾಶಿಯ ಪ್ರವೇಶ ಆಗುತ್ತೆ. ಏಪ್ರಿಲ್ 11ಕ್ಕೆ ಬುಧಗ್ರಹ ಮೀನರಾಶಿಯ ಪ್ರವೇಶವನ್ನ ಮಾಡುತ್ತೆ. ಈಗಾಗಲೇ ಅಲ್ಲಿ ಶನಿಗ್ರಹ ಕೂತಿರತಕ್ಕಂಥದ್ದು. ಇದರಿಂದಾಗಿ ಒಂದು 3 ಗ್ರಹಗಳ ಸಂಯೋಗ ಅಂತಕ್ಕಂಥದ್ದು ಮೀನರಾಶಿಯಲ್ಲಿ ಆಗುತ್ತೆ. ಮಂಗಳ, ಬುಧ ಮತ್ತು ಶನಿಗ್ರಹದ್ದು ಇದು ಬಂದು ತ್ರಿಗ್ರಹಿ ಯೋಗ ಅಂತಕ್ಕಂತಹ ಯೋಗವು ಕೂಡ ಬರುತ್ತೆ. ಇದರಿಂದಾಗಿ ನಿಮ್ಮ ಜೀವನದಲ್ಲೂ ಕೂಡ ಅನೇಕ ಬದಲಾವಣೆಗಳಂತಕ್ಕಂಥದ್ದು 100% ಆಗುತ್ತೆ. ಜೊತೆಯಲ್ಲಿ ಏಪ್ರಿಲ್ 14ಕ್ಕೆ ಮೇಷರಾಶಿ ಪ್ರವೇಶವನ್ನ ಸೂರ್ಯಗ್ರಹ ಮಾಡ್ತಕ್ಕಂಥದ್ದು. ಶುಕ್ರನ ಸಂಚಾರ ಏಪ್ರಿಲ್ 19ಕ್ಕೆ ವೃಷಭ ರಾಶಿಯಿಂದ ಆಗುತ್ತೆ. ಹಾಗೆ ಇದಿಷ್ಟು ಈ ಒಂದು ಮಾಸದಲ್ಲಿರ್ತಕ್ಕಂತಹ ಗ್ರಹಗಳ ಸಂಚಾರ ಫಲ ಆಗಿತ್ತು. ಇದರಿಂದಾಗಿ ನಮ್ಮ ಜೀವನದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ನೋಡ್ತಾ ಹೋಗೋಣ. ಜೊತೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ತಂತ್ರವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ನಿಮಗೇನಾದ್ರೂ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದ್ರೆ, ಗಂಡ ಹೆಂಡತಿ ನಡುವೆ ಸಮಸ್ಯೆ ಆಗ್ತಾ ಇದ್ರೆ, ನೀವು ಇಷ್ಟಪಟ್ಟವರು ಅಥವಾ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಯಾರ ಜೊತೆ ಆದ್ರೂ ಮಾತನ್ನ ಬಿಟ್ಟಿದ್ರೆ, ಸ್ಪೆಷಲ್ ಆಗಿ ಮಾತನ್ನ ಬಿಟ್ಟಿದ್ರೆ ಅದಕ್ಕೆ ವಿಶೇಷವಾಗಿರ್ತಕ್ಕಂತಹ ಪರಿಹಾರವನ್ನ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಪ್ರೀತಿ ವಿಶ್ವಾಸ ಅಂತಕ್ಕಂಥದ್ದು ಇಬ್ಬರ ನಡುವೆ ಕೂಡ ಹೆಚ್ಚಾಗ್ಲಿಕ್ಕೆ ಈ ಒಂದು ತಂತ್ರದ ಉಪಯೋಗವನ್ನ ನೀವು ಮಾಡಬಹುದು. ಯಾವುದೇ ಒಂದು ಜಗಳ ಆಗಿದ್ರು ಕೂಡ ನಿಮ್ಮೊಂದು ಲೈಫ್ ಪಾರ್ಟ್ನರ್ ಜೊತೆ ಏನೋ ಒಂದು ಕಾರಣಕ್ಕೆ ಜಗಳ ಆಗಿರುತ್ತೆ, ಒಂದು ಕ್ಷುಲ್ಲಕ ಕಾರಣಕ್ಕೆ ಜಗಳ ದುಡೋದಾಗಿರುತ್ತೆ, ಅಥವಾ ಡೈವರ್ಸ್ ಹಂತದವರೆಗೆ ಹೋಗಿದ್ರು ಕೂಡ ಒಂದು ಮಾತುಗಾರಿಕೆಯಲ್ಲಿ ಆ ಪರಿಹಾರ ಆಗ್ತಕ್ಕಂಥದ್ದನ್ನ ಸುಲಭವಾಗಿರ್ತಕ್ಕಂತಹ ತಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ವಿಶೇಷವಾಗಿ ಇದನ್ನ ನೀವು ಮಾಡಬಹುದು ಹಾಗೂ ಪರಿಹಾರವನ್ನು ಕೂಡ ಪಡ್ಕೊಳ್ಳಬಹುದು. ಇದನ್ನ ಭಾನುವಾರದ ದಿನ ಯಾರಾದ್ರೂ ಮಾಡ್ಕೊಳ್ಬೇಕಾಗತ್ತೆ. ಭಾನುವಾರದ ದಿನ ಒಂದು ಕೆಂಪು ವಸ್ತ್ರವನ್ನ ತೆಗೆದುಕೊಂಡು ಅದರ ಮೇಲೆ ರಾಜಮೋಹಿನಿ ಬೇರನ್ನು ತಗೋಬೇಕು. ಒಂದು 5 ರಾಜಮೋಹಿನಿ ಬೇರು ಹಕ್ಕಂ ಬುಕ್ಕಂ ಅಂತ ಸಿಗುತ್ತೆ. ಹಾಗೆ ಮಯೂರ ಶಿಕೆ ಅಂತಕ್ಕಂಥದ್ದು, ಜೊತೆಯಲ್ಲಿ ಮೋಹಿನಿ ಬೀಜ, ಬಿಳಿಯ ಸಾಸಿವೆಯನ್ನ ತೆಗೆದುಕೊಂಡು ಈ ತಂತ್ರವನ್ನ ಮಾಡಬೇಕಾಗತ್ತೆ. ಎಲ್ಲವನ್ನ ಕೂಡ ಒಂದು ಹಿಡಿ ಅಥವಾ ಒಂದು ಮುಷ್ಟಿಯಲ್ಲಿ ನಿಲ್ಲುವಷ್ಟೇ ಅಂಶ ಉಳ್ಳಂತದ್ದನ್ನ ಹಾಕಬೇಕಾಗತ್ತೆ. ಇದನ್ನ ಕೆಂಪು ವಸ್ತ್ರದಲ್ಲಿ ಕಟ್ಟಿ ಅದಕ್ಕೆ ಗಂಟನ್ನ ಹಾಕಿ ಒಂದು ಕರ್ಪೂರ ಕಡ್ಡಿಯನ್ನ ತೋರಿಸ್ಕೊಳ್ಬೇಕು. ಹಾಗೆ ಯಾವ ವ್ಯಕ್ತಿ ನಿಮ್ಮ ಜೊತೆ ಮಾತಾಡಬೇಕಲ್ಲ ಅವರನ್ನ ನೆನೆದು ವಿಶೇಷವಾದ ಒಂದು ಮಂತ್ರವನ್ನ ತಿಳಿಸ್ಕೊಡ್ತೇನೆ. ಆ ಮಂತ್ರವನ್ನ ತಾವೆಲ್ಲರೂ ಕೂಡ ಜಪ ಮಾಡ್ಕೊಳ್ಬೇಕಾಗತ್ತೆ. ಆ ಮಂತ್ರ ಏನಪ್ಪಾ ಅಂತಂದ್ರೆ ಓಂ ಹ್ರೀಂ ಹ್ರೂಂ ವಿತ್ಪಾಯೇ ಸ್ವಾಹ. ಈ ಮಂತ್ರವನ್ನ 108 ಬಾರಿ ಜಪ ಮಾಡ್ಕೊಳ್ಬೇಕು. ಈ ತಂತ್ರವನ್ನ 21 ದಿನ ನಾವೆಲ್ಲರೂ ಮಾಡ್ಕೋಬಹುದು. ಹಾಗೆ ಇದು ಯಾವುದೇ ಒಂದು ವಶೀಕರಣ ಪ್ರಯೋಗ ಅಲ್ಲ. ಗಂಡ ಹೆಂಡತಿ ನಡುವೆ ಒಂದಷ್ಟು ತುಂಬಾ ಪರಿಹಾರ ಆಗದೇ ಇರುವಂತಹ ಸಮಸ್ಯೆಗಳಿದ್ದಾಗ ಕೆಲವೊಂದು ವಶೀಕರಣ ಪ್ರಯೋಗವನ್ನ ಮಾಡಿ ಪರಿಹಾರ ಮಾಡಿಕೊಳ್ಳಬಹುದು. ಆದ್ರೆ ಇದು ಸುಲಭವಾಗಿ ಆಕರ್ಷಣಾ ಪ್ರಯೋಗ ಆಗಿರುತ್ತೆ. ಅಂದ್ರೆ ಮಾತು ಬಿಟ್ಟವರಿಗೆ, ಇನ್ನೊಂದ್ಸರಿ ಹೇಳ್ತೇನೆ, ಮಾತಾಡ್ತಾ ಎಲ್ಲ ಜಗಳ ಆಗಿದೆ ಅಂದಾಗ ಮಾತ್ರ ಈ ಪ್ರಯೋಗ ವರ್ಕ್ ಆಗುತ್ತೆ. ಅದರಲ್ಲೂ ಕೂಡ ರಕ್ತ ಸಂಬಂಧಿಗಳಿಗೆ ಮಾತ್ರ ಈ ಪ್ರಯೋಗ ಅಂತಕ್ಕಂಥದ್ದು 100% ರಿಸಲ್ಟ್ ಅಂತಕ್ಕಂಥದ್ದನ್ನ ಕೊಡುತ್ತೆ. ಹಾಗೆ ಇದು ಯಾವುದೇ ಒಂದು ಕೆಟ್ಟ ಕೆಲಸಗಳಿಗೆ ಉಪಯೋಗಿಸಬಾರದು ಅಂತಕ್ಕಂಥ ವಿಶೇಷ ಮಾಹಿತಿಯನ್ನ ನಿಮಗೆ ತಿಳಿಸ್ತಾ ಈ ತಂತ್ರವನ್ನ 20-21 ದಿನಗಳ ಕಾಲ ಮಾಡಿ ಆ ನಂತರದಲ್ಲಿ ಹರಿಯುವಂತಹ ನದಿಗೆ ಗಂಟನ್ನ ಹೋಗಿ ನೀವು ಬಿಡಬೇಕಾಗತ್ತೆ. ಅಷ್ಟರಲ್ಲಿ ಅವರು ಮಾತಾಡೋದಕ್ಕೂ ಕೂಡ ಪ್ರಾರಂಭ ಆಗ್ತಾರೆ. ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಪರಿಹಾರವೂ ಕೂಡ ಆಗುತ್ತೆ. ಈ ಸುಲಭವಾದ ಪ್ರಯೋಗವನ್ನ ಮಾಡಿ ನೀವು ರಿಸಲ್ಟ್ ಅನ್ನ ಕಟ್ಕೊಳ್ಬಹುದು. ಹಾಗೆ ನಿಮ್ಮ ಭವಿಷ್ಯ ಏಪ್ರಿಲ್ ತಿಂಗಳಲ್ಲಿ ಹೇಗಿರುತ್ತೆ ಅಂತ ಹೇಳಿ ನೋಡೋಣ ಬನ್ನಿ. ಎಷ್ಟೇ ಕಷ್ಟಪಟ್ಟರು ಕೂಡ ಕೆಲಸಗಳು ಮಾಡ್ತೀರಿ, ಆದ್ರೂ ಕೂಡ ನಿಮಗೆ ಫಲ ಅಂತಕ್ಕಂಥದ್ದು ಪ್ರಾಪ್ತಿ ಆಗ್ತಾ ಇಲ್ಲ. ಕೆಲಸ ಮಾಡ್ತಾ ಇದೀರಿ ಆದ್ರೆ ತಕ್ಕ ಪ್ರತಿಫಲಗಳು ಪ್ರಾಪ್ತಿ ಆಗ್ತಾ ಇಲ್ಲ ಅಂದಾಗ ಇದಕ್ಕೆ ನಿಮ್ಮ ಶ್ರಮದ ಕೊರತೆ ಅಲ್ಲ, ನಿಮಗೆ ಲಕ್ ಅಂತಕ್ಕಂಥದ್ದು ಇಲ್ಲ ಅಂತ ಹೇಳಿ. ಸೊ ಈ ಲಕ್ ಅನ್ನ ಆಕ್ಟಿವೇಶನ್ ಮಾಡೋದು ಹೇಗೆ ಅಂದ್ರೆ, ವೈಜ್ಞಾನಿಕವಾಗಾದ್ರೂ ಸರಿ ಅಥವಾ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾದ್ರೂ ಸರಿ,
ಕೆಲವೊಂದು ರತ್ನವನ್ನ ನಾವು ಬಳಸ್ತೇವೆ. ಬಹಳ ಜನ ರತ್ನವನ್ನ ಕೈಗೆ ಧಾರಣೆ ಮಾಡುವಂಥದ್ದು ನೋಡ್ತೇವೆ. ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ. ಅದರ ಬದಲಾಗಿ ವಿಶೇಷವಾಗಿ ಅದರ ಉಪರತ್ನಗಳು, ಪ್ರತಿಯೊಂದು ರಾಶಿಗನುಗುಣವಾಗಿ ಕ್ರಿಸ್ಟಲ್ಗಳನ್ನ ನಾವು ಧಾರಣೆ ಮಾಡ್ತಕ್ಕಂಥದ್ದು. ಇದನ್ನ ನಮ್ಮ ಎಡಗೈಯಲ್ಲಿ ಧರಿಸ್ಕೊಳ್ಳೋದ್ರಿಂದ ಅನೇಕ ರೀತಿಯ ಉಪಯೋಗಗಳಾಗುತ್ತೆ. ನಾವು ಯಾವ್ದಾದ್ರು ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ರೆ, ಹಣಕಾಸು, ಆರೋಗ್ಯ, ವ್ಯಾಪಾರ, ವ್ಯವಹಾರ ಅಥವಾ ಪ್ರೀತಿ ಪ್ರೇಮ ಸಮಸ್ಯೆ, ಏನೇ ಸಮಸ್ಯೆ ಇತ್ತು ಅಂದ್ರೂ ಕೂಡ ಈ ಕ್ರಿಸ್ಟಲ್ಗಳನ್ನ ಎಡಗೈಯಲ್ಲಿ ಧರಿಸುವಂಥದ್ದು ನಮ್ಮ ರಾಶಿ ಹಾಗೂ ರಾಶಿಯ ಅಧಿಪತಿ ಜೊತೆಗೆ ಗುರುವಿನ ಬಲವನ್ನ ಕೂಡ ನಮಗೆ ನೀಡುತ್ತೆ. ಇದು ಯಾವುದೇ ಒಂದು ಖರೀದಿ ಅಲ್ಲ, ನಿಮ್ಮ ಜೀವನದ ಮೇಲೆ ನೀವು ಮಾಡುವಂತಹ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಇದು ಕಸ್ಟಮೈಸ್ ಆಗಿ ಪ್ರತಿಯೊಂದು ರಾಶಿಗೂ ಕೂಡ ಮಾಡಿಕೊಡುವಂಥದ್ದು, 100% ರಿಸಲ್ಟ್ ಕೂಡ ಸಿಗುವಂಥದ್ದು. ಈ ಕ್ರಿಸ್ಟಲ್ಗಳನ್ನು ತಾವಿನ್ನೂ ಧರಿಸಿಲ್ಲ ಅಂದರೆ ಈ ಕೂಡಲೇ ಧರಿಸ್ಕೊಳ್ಳಿ. ಲಿಮಿಟೆಡ್ ಆರ್ಡರ್ ಮಾತ್ರ ಇರುವಂಥದ್ದು. ಇದನ್ನು ತರಿಸ್ಕೊಂಡು ಸಾಧ್ಯ ಆದವರು ಹಾಕ್ಕೊಳ್ಳಿ. ಎಲ್ರಿಗೂ ಕೂಡ ಶುಭವಾಗಲಿ. ಕರ್ಕಾಟಕ ರಾಶಿ ಅಂದ ಕೂಡಲೇ ಇವರಿಗೆ ಮನೋಬಲ ಮತ್ತು ಆತ್ಮವಿಶ್ವಾಸ ಯಾವಾಗಲೂ ಜಾಸ್ತಿ ಇರುತ್ತೆ. ಈ ತಿಂಗಳಲ್ಲಿ ಅದ್ಭುತವಾದ ಕಾಲ ನಿಮಗಿರುವಂಥದ್ದು, ಕಾನ್ಫಿಡೆನ್ಸ್ ಇರುತ್ತೆ. ಎಂತಹ ಕಷ್ಟದ ಕೆಲಸ ಆದರೂ ಕೂಡ ನೀವು ಮಾಡೇ ತೀರುತ್ತೀರಿ. ಹಾಗೂ ತಾಳ್ಮೆ ಅಂತಕ್ಕಂಥದ್ದು ಇಲ್ಲಿ ಅತ್ಯಗತ್ಯವಾಗಿರುತ್ತೆ. ಅತಿಯಾದ ಆತುರವನ್ನು ಮಾಡೋದಕ್ಕೆ ಹೋಗಬೇಡಿ. ಹಾಗೂ ಬುದ್ಧಿವಂತಿಕೆ ಮತ್ತು ಸಹನೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ನಿರೀಕ್ಷೆಗೂ ಮೀರಿದ ಯಶಸ್ಸು ಅಂತಕ್ಕಂಥದ್ದು ಈ ಮಾಸದಲ್ಲಿ ಪ್ರಾಪ್ತಿಯಾಗುತ್ತೆ. ಇನ್ನು ಸಾರ್ವಜನಿಕ ಕ್ಷೇತ್ರದಲ್ಲಿ ರಾಜಕಾರಣದಲ್ಲಿರುವಂಥವರು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥವರು, ಜನಸೇವೆಯನ್ನು ಮಾಡ್ತಾ ಇರುವಂಥವರಿಗೆ ಉತ್ತಮ ಅವಕಾಶಗಳು ಕೂಡ ಪ್ರಾಪ್ತಿಯಾಗುತ್ತೆ. ಉನ್ನತ ಸ್ಥಾನಮಾನಗಳು ಕೂಡ ಪ್ರಾಪ್ತಿಯಾಗುತ್ತೆ. ಹಾಗೂ ಧನಲಾಭ ಅಂತಕ್ಕಂಥದ್ದು ಅನಿರೀಕ್ಷಿತವಾದ ಮೂಲದಿಂದ ಈ ವರ್ಷ ನಿಮಗೆ ಬರುತ್ತೆ. ಹಾಗೂ ಹಳೆಯ ಬಾಕಿ ವಸೂಲಿಯಾಗುವಂತಹ ಲಕ್ಷಣಗಳು ಈ ಮಾಸದಲ್ಲಿ ಬರುತ್ತೆ. ಹೂಡಿಕೆ ಮತ್ತು ಸಾಲದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಹಣಕಾಸಿನ ವಿಚಾರವಾಗಿ ಪದೇ ಪದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಏನೇನು ಡಿಸಿಷನ್ ಮಾಡೋದಿತ್ತು ಅಂದರೂ ಗುರು ಹಿರಿಯರ ಹತ್ರ ಕೇಳ್ಕೊಂಡು ಒಂದು ಡಿಸಿಷನ್ ಮಾಡಿ, ಆ ಡಿಸಿಷನ್ಗೆ ಖಂಡಿತವಾಗ್ಲೂ ಬದ್ಧರಾಗಿರಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಯಾರಿಗೆ ಸಾಲ ಕೊಡುವಂತಹ ವಿಚಾರ ಈ ಮಾಸದಲ್ಲಿ ಮಾಡಗೋಯ್ತು ಅಂದರೆ ಆ ದುಡ್ಡು ವಾಪಸ್ ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಹಾಗೂ ನೀವು ಇನ್ನೊಬ್ಬರ ಹತ್ರ ಸಾಲ ತಗೊಳ್ಬೇಕಾದ್ರೂ 100 ಸರಿ ಈ ಮಾಸದಲ್ಲಿ ಯೋಚನೆ ಮಾಡಿ ತೆಗೆದುಕೊಳ್ಳಿ. ಹಾಗೂ ಆಸ್ತಿ ಖರೀದಿ, ಮನೆ ಕಟ್ಟುವ ಅಥವಾ ಸೈಟು, ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಬಹಳ ಜನ ಕೇಳ್ತಾ ಇರ್ತಾರೆ. ಹಾಗಾಗಿ ಈ ಮಾಸದಲ್ಲಿ ಕೆಲವರಿಗೆ ಮಾತ್ರ ಆ ಯೋಗ ಅಂತಕ್ಕಂಥದ್ದು ಬರುತ್ತೆ. ಕೆಲವರು ಯಾರು ಅಂದರೆ ಒಂದು ಆಶ್ಲೇಷ ನಕ್ಷತ್ರದವರು ಬರ್ತದೆ. ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಅಂತಕ್ಕಂಥದ್ದು ಈ ಮಾಸದಲ್ಲಿ ಪ್ರಾಪ್ತಿಯಾಗುತ್ತೆ. ಆದರೆ ಮೊಬೈಲ್ ಬಳಕೆಯನ್ನು ಆದಷ್ಟು ತಾವೆಲ್ಲರೂ ಕೂಡ ಕಡಿಮೆ ಮಾಡಬೇಕಾಗತ್ತೆ. ವಿದ್ಯಾರ್ಥಿಗಳು ಓದಿನತ್ತ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ವೃತ್ತಿ ಮತ್ತು ವ್ಯಾಪಾರದ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ತಾರೆ. ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡ ಅಂತಕ್ಕಂಥದ್ದು ಇರುತ್ತೆ. ಹಾಗೂ ಆಹಾರ ಸಂಬಂಧಿತ ವ್ಯವಹಾರ ಮಾಡುವಂಥವರಿಗೆ ಉತ್ತಮ ಸಮಯ ಇದಾಗಿರುತ್ತೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಯಾರೇ ಒಂದು ಕೆಲಸವನ್ನು ಮಾಡ್ತಾ ಇರೋರಿಗೆ ಹೊಸ ಅವಕಾಶಗಳು ಈ ಮಾಸದಲ್ಲಿ ಪ್ರಾಪ್ತಿಯಾಗುತ್ತೆ. ಪಾಲುದಾರಿಕೆ, ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಕೆಲಸ ಮಾಡ್ತಾ ಇತ್ತು ಅಂದರೆ ಹೊಸದಾಗಿ ಮಾಡ್ತೀನಿ ಅಂದರೆ ನೀವು ಮಾಡೋದಕ್ಕೆ ಹೋಗಬೇಡಿ. ಸ್ವತಂತ್ರವಾಗಿ ಕೆಲಸ ಮಾಡುವಂಥದ್ದು ಉತ್ತಮ. ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ಇರುವಂಥವರು ಸ್ವಲ್ಪ ಲೆಕ್ಕಾಚಾರವನ್ನು ಒಂದು ಗೌಪ್ಯವಾಗಿ ನೀವು ನೋಡ್ಕೊಳ್ಬೇಕಾಗತ್ತೆ. ಇದರಿಂದ ನಿಮ್ಮ ಪಾರ್ಟ್ನರ್ ನಿಮ್ಗೆ ಏನಾದ್ರು ಮೋಸ ಮಾಡುವಂತಹ ಸಾಧ್ಯತೆ ಅಥವಾ ನಿಮ್ಗೆ ಆ ಥರ ಸಿಕ್ಸ್ ಸೆನ್ಸ್ ಏನಾದ್ರು ಅನಿಸ್ತಾ ಇತ್ತು ಅಂದರೆ ಖಂಡಿತವಾಗ್ಲೂ ಅದರಿಂದ ಹೊರಗಡೆ ಬರೋದು ತುಂಬ ಒಳ್ಳೆಯದು. ಇನ್ನು ವಾಹನ ಚಾಲನೆ ಮಾಡ್ಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಜೊತೆಯಲ್ಲಿ ಈ ಮಾಸದಲ್ಲಿ ನೀವು ಮಾಡಬೇಕಾಗಿರೋ ಪರಿಹಾರಗಳೇನಪ್ಪ ಅಂತಂದರೆ ಶ್ರೀಕೃಷ್ಣನ ಆರಾಧನೆ ಮಾಡುವಂಥದ್ದು, ಪ್ರತಿದಿನ ಬೆಳಗ್ಗೆ ಸೂರ್ಯನ ದರ್ಶನ ಮಾಡ್ತಕ್ಕಂಥದ್ದು. ಅಂದರೆ ಸೂರ್ಯ ಉದಯ ಆಗುವಂಥ ಸಂದರ್ಭ ಏನಿರುತ್ತೆ 6:30 7 ಗಂಟೆ ಒಳಗಡೆ, ಈ ಸಂದರ್ಭದಲ್ಲಿ ಸೂರ್ಯನ ದರ್ಶನವನ್ನು ಮಾಡ್ಕೊಳ್ಳಿ. ಪ್ರತಿದಿನ ಇದನ್ನು ಮಾಡುವಂಥದ್ದು ಶುಭವನ್ನು ಕೊಡುತ್ತೆ. ಮಹಾಮೃತ್ಯುಂಜಯ ಮಂತ್ರವನ್ನು ದಿನನಿತ್ಯ ಜಪ ಮಾಡ್ಕೊಳ್ಳಿ. ಕುಲದೇವತೆ, ನಿಮ್ದು ಯಾವ ಕುಲದೇವರು ಇದೆಯೋ ಆ ದೇವತೆ ಆರಾಧನೆಯನ್ನು ಮಾಡಿ, ಕುಲದೇವರ ದರ್ಶನ ಮಾಡಿ. ಎಲ್ರಿಗೂ ಕೂಡ ಶುಭವಾಗಲಿ.